ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಆತ ಹೇಳಿ ಕೇಳಿ ಗಣಿಧಣಿ, ಕೈಗೊಂದಾಳು ಕಾಲಿಗೊಂದಾಳು, ಹೀಗಿದ್ರೂ ಆತ ಈಗ ಸಾಮಾನ್ಯ ಜನರಂತೆ ನಡೆದುಕೊಳ್ತಾ ಇದ್ದಾರೆ. ಯಾರಪ್ಪ ಅವರು ಅಂತೀರಾ? ಈ ರಿಪೋರ್ಟ್ ನೋಡಿ. ಸೋಪ್ ಹಾಕೊಳ್ಳು, ಮೈ ಉಜ್ಕೊಳ್ಳು, ಬಾಗ್ಲಾಕೊಂಡು ಸ್ನಾನಾನೇ ಮಾಡ್ಕೊಳ್ಳು. ಅಬ್ಬಬ್ಬಬ್ಬಾ, ಯಾರಪ್ಪ ಇವರು ಅಂತೀರಾ? ಇವರೇ ರೀ ಗಣಿಧಣಿ ಶ್ರೀರಾಮುಲು. ಡೌಟೇ ಬೇಡ, ಇವರು ಅದೇ ಸ್ವಾಭಿಮಾನಿ ಶ್ರೀರಾಮುಲು. ಸೋಪ್ ಹಾಕೊಳ್ಳು, ಮೈ ಉಜ್ಕೊಳ್ಳು, ಬಾಗ್ಲಾಕೊಂಡು ಸ್ನಾನಾನೇ ಮಾಡ್ಕೊಳ್ಳು. ಬೀದರ್ ಟು ಬೆಂಗಳೂರು ಪಾದಯಾತ್ರೆ ಕೈಗೊಂಡಿರೋ ರಾಮುಲು ನಡಿಗೆ ಭರ್ಜರಿಯಾಗಿ ಸಾಗಿದೆ. 4 ದಿನ ನಡೆದ್ರೂ ರಾಮುಲು ಉತ್ಸಾಹ ಕುಗ್ಗಿಲ್ಲ. ನಿನ್ನೆ ಹುಮನಾಬಾದ್ ತಾಲೂಕಿನ ವಾಂಜರಿ ಗ್ರಾಮದಿಂದ ಪಾದಯಾತ್ರೆ ಆರಂಭಿಸಿದ ಸ್ವಾಭಿಮಾನಿ ರಾಮುಲು ಸಂಜೆ ಬೀದರ್ ಜಿಲ್ಲೆಯ ಗಡಿ ಗ್ರಾಮ ಹಳ್ಳಿಖೇಡಾದ ಶರಣಪ್ಪ ವಡ್ಡರ ಅನ್ನೋ ಕಾರ್ಮಿಕನ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ರು. ನಡೆದು ಸುಸ್ತಾದ ರಾಮುಲು ಶರಣಪ್ಪ ಮನೆಯ ವರಾಂಡದಲ್ಲೇ ಸ್ನಾನ ಮಾಡಿ ರಿಲ್ಯಾಕ್ಸ್ ಆದ್ರು. ಇದೇ ವೇಳೆ ರಾಮುಲು ಮನೆಯವರೊಂದಿಗೆ ಕೆಲ ಕಾಲ ಚರ್ಚೆ ನಡೆಸಿದ್ರು. ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ರಾಮುಲು ಪಾದಯಾತ್ರೆ ಮುಂದುವರೆಯಲಿದ್ದು, ಕಮಲಾಪುರದಲ್ಲಿ ಸ್ವಾಭಿಮಾನಿ ರಾಮುಲು ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ ಅಂತ ಸಂಘಟಕರು ತಿಳಿಸಿದ್ರು. ಒಟ್ನಲ್ಲಿ 54 ದಿನಗಳ ಪಾದಯಾತ್ರೆ ಹಮ್ಮಿಕೊಂಡಿರುವ ರಾಮುಲು ನಡಿಗೆ ಬಿರುಸು ಪಡೆದುಕೊಳ್ತಾ ಇದೆ. ಅದೇನೇ ಇರಲಿ, ಹೈಫೈ ಆಗಿನೇ ಲೈಫ್ ಲೀಡ್ ಮಾಡ್ತಾ ಇದ್ದ ಗಣಿಧಣಿ ಪಾದಯಾತ್ರೆ ವೇಳೆ ಬಡ ಜನರೊಂದಿಗೆ ಬೆರೀತಾ ಇರೋದನ್ನ ಮೆಚ್ಚಲೇಬೇಕು. ಜನರಿಗೆ ಕಾಣುವ ರೀತಿಯಲ್ಲಿ ಮೊದಲ ಹಳಿಕೇಡ್ ಕೆ ಗ್ರಾಮದ ಶರಣಪ್ಪ ವಡ್ಡರ್ ಎಂಬ ಕಾರ್ಮಿಕನ ಮನೆಯಲ್ಲಿ ಇವತ್ತು ರಾಮುಲು ಅವರು ವಾಸ್ತವ್ಯ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಕೊನೆಯ ಗ್ರಾಮವಾದ ಹಳಿಕೇಡ್ ಕೆಯಲ್ಲಿ ಇದು ಕೊನೆಯ ವಾಸ್ತವ್ಯವಾಗಲಿದೆ. ಮುಂದಿನ ಪ್ರಯಾಣ, ಅವರ ಮುಂದಿನ ದಂಡಯಾತ್ರೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸಾಗಲಿದೆ. ಕ್ಯಾಮ್ರಾ ಪರ್ಸನ್ ಹನುಮಂತ್ ಜೊತೆ ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್ 24/7 ಬೀದರ್.